ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆ ನಡೆಸುತ್ತಿದ್ದು, ಲಿಂಗಾಯತ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು, ಜಾತಿ ಕಾಲಮಿನಲ್ಲಿ ಉಪಜಾತಿಯನ್ನು ಬರೆಸಬೇಕು ಎಂದು ದಾವಣಗೆರೆ ಬಸವ ಬಳಗ ಮನವಿ ಮಾಡಿದೆ. ಬಸವ ಬಳಗದ ಸದಸ್ಯ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಸವಣ್ಣ ಅವರು ಸ್ಥಾಪಿಸಲ್ಪಟ್ಟ ಲಿಂಗಾಯತ ಧರ್ಮದಲ್ಲಿ ನಾವು ಇರುವುದರಿಂದ ನಾವೆಲ್ಲರೂ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸುವ ಮೂಲಕ ಪ್ರತ್ಯೇಕ ಧರ್ಮದ ವಿಚಾರವನ್ನು ಮುನ್ನೆಲೆಗೆ ತರುವ ಕೆಲಸವನ್ನು ಮಾಡಬೇಕು ಎಂದು ಕರೆ ನೀಡಿದರು. ಲಿಂಗಾಯತರು ಹಿಂದೂಗಳು ಅಲ್ಲ, ವೀರಶೈವರು ಅಲ್ಲ. ಲಿಂಗಾಯತ ಧರ್ಮದ ಆಚರಣೆಯೇ ಬೇರೆ ಇರುವುದರಿಂದ ಪ್ರತ್ಯೇಕ ಧರ್ಮದ ಅವಶ್ಯಕತೆ ಇದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಹುಚ್ಚಪ್ಪ ಮಾಸ್ಟರ್, ಅಜ್ಜಂಪುರ ಶೆಟ್ರು, ಷಡಾಕ್ಷರ ಸ್ವಾಮಿ, ಅಡಿವಪ್ಪ, ಮಂದಾಕಿನಿ, ಎಚ್.ಎಂ. ಸ್ವಾಮಿ, ಕಲಾ ಹಿರೇಮಠ, ವೀಣಾ ಮಂಜುನಾಥ್, ವನಜಾ ಮಹಾಲಿಂಗಯ್ಯ, ಮಂಜುನಾಥ್, ತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು. ನಾವು ದಾವಣಗೆರೆ ಬಸವ ಬಳಗದವರೆಲ್ಲರೂ ಕೂಡ ಲಿಂಗಾಯತರು. ನಾವು ಲಿಂಗಾಯತ ಸಮಾಜಕ್ಕೆ ಮನವಿ ಮಾಡಿಕೊಳ್ತಕ್ಕಂಥದ್ದೇನು ಈ ಸಂದರ್ಭದಲ್ಲಿ ಅಂದರೆ, ನಾಳೆ 22ನೇ ತಾರೀಕಿನಿಂದ ನಮ್ಮ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಸಮೀಕ್ಷೆಯಲ್ಲಾಗಲಿ ಅಥವಾ 2027ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರದವ್ರು ಮಾಡ್ತಕ್ಕಂಥ ಜನಗಣತಿಯಲ್ಲಾಗಲಿ ನಮ್ಮ ಲಿಂಗಾಯತ ಸಮುದಾಯಕ್ಕೆ ನಾವು ಮಾಡ್ಕೊಳ್ತಕ್ಕಂಥ ಅತ್ಯಂತ ವಿನಯಪೂರ್ವಕವಾಗಿ ಮಾಡ್ಕೊಳ್ತಕ್ಕಂಥ ಭಿನ್ನಹ ಇಷ್ಟೇ, ನಾವು ಬಸವಾದಿ ಶಿವಶರಣರು ಸ್ಥಾಪಿಸಲ್ಪಟ್ಟಂಥ ಲಿಂಗಾಯತ ಧರ್ಮದ ಅನುಯಾಯಿಗಳಾಗಿದ್ದೀವಿ, ಅವರ ಅಧಿಕೃತ ವಾರಸುದಾರರಾಗಿದ್ದೀವಿ. ಇಡೀ ಭಾರತದಲ್ಲಿ ನಾಡಿನಲ್ಲಿ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಬಸವ ತತ್ವ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಉತ್ಕೃಷ್ಟವಾದದ್ದು. ಅದನ್ನು ಆಚರಣೆಯಲ್ಲಿ ತಗೊಂಬರ್ತಕ್ಕಂಥ ಒಂದು ಇದಕ್ಕಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಕರ್ನಾಟಕ ಘನ ಸರ್ಕಾರವೇ ಶಿಫಾರಸು ಮಾಡಿ ಪ್ರತ್ಯೇಕ ಧರ್ಮ ಅನ್ನೋದಕ್ಕಾಗಿ ಮಾಡಿ ಕಳಿಸಿದೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಇಲ್ಲಿ ನಮ್ಮ ಜನಗಳಿಗೆ ಭಿನ್ನವಾಗಿ ಮಾಡಿಕೊಳ್ತಕ್ಕಂಥದ್ದೇನು ಅಂದರೆ, ಎಲ್ಲರೂ ಕೂಡ ಲಿಂಗಾಯತ ಅಂತಲೇ ಧರ್ಮದ ಕಾಲಮಲ್ಲಿ ಬರೆಸ್ರಿ, ಜಾತಿ ಕಾಲಮ್ನಲ್ಲಿ ಏನಾದರೂ ವಿಚಾರಿಸಿದರೆ ನಿಮ್ಮ ಉಪಪಂಗಡಗಳನ್ನು ಜಾತಿಗಳನ್ನು ಬರೆಸ್ಬಹುದು. ಅದು ಬೇಡ ಅಂದರೆ ಅಲ್ಲೂ ಕೂಡ ಲಿಂಗಾಯತ ಅಂತಲೇ ಬರೆಸ್ತಕ್ಕಂಥದ್ದು ಒಳ್ಳೆಯದು. ಈ ಮೂಲಕ ನಾವೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶಿಸೋಣ, ಬಸವಾದಿ ಶಿವಶರಣರ ಹಾದಿಯಲ್ಲಿ ನಾವೆಲ್ಲರೂ ಮುನ್ನಡೆಯೋಣ ಅಂತಕ್ಕಂಥದ್ದು ಆಶಯದೊಂದಿಗೆ ನಾವು ಈ ಲಿಂಗಾಯತರು ವೀರಶೈವರು ಅಲ್ಲ, ಹಿಂದೂಗಳು ಅಲ್ಲ ಅಂತಂದರೆ ಅವರ ಆಚಾರ ವಿಚಾರಗಳೇ ಬೇರೆ, ನಮ್ಮ ಆಚಾರ ವಿಚಾರಗಳೇ ಬೇರೆ ಅನ್ನೋ ಕಾರಣಕ್ಕಾಗಿ ಅದರಲ್ಲಿ ಹಂಗೆ ಬರೆಸೋದ್ರಿಂದ ಇಡೀ ಜಗತ್ತಿಗೆ ಕರ್ನಾಟಕದಲ್ಲಿ ಭಾರತದಲ್ಲಿ ಲಿಂಗಾಯತ ಅಂತಕ್ಕಂಥ ಒಂದು ಧರ್ಮ ಇದೆ. ಅದು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರಿಂದ ಸ್ಥಾಪಿಸಲ್ಪಟ್ಟಂಥದ್ದು. ಆಗಿನ ಕಾಲದಲ್ಲಿಯೇ ಅಷ್ಟು ಹಿಂದೆಯೇ ಜಗತ್ತಿನಲ್ಲಿ ಇನ್ನೂ ಯಾವ ಇದು ಇಲ್ಲದಾಗ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟಂಥದ್ದಾಗಲಿ, ಇತರೆ ವೈಚಾರಿಕ ಜೀವನವನ್ನು ನಡೆಸ್ಬೇಕಂಥದ್ದಾಗಲಿ, ಧರ್ಮ ಆಚಾರ ವಿಚಾರ ಪ್ರತಿಯೊಂದರಲ್ಲೂ ಕೂಡ ಸ್ತ್ರೀ ಸಮಾನತೆ, ಜಾತಿ ಸಮಾನತೆ, ಜಾತಿ ಇಲ್ಲವೇ ಇಲ್ಲ ಅಂತಕ್ಕಂಥದ್ದು, ಜಾತ್ಯತೀತ ಅಲ್ಲ, ಜಾತಿ ರಹಿತವಾದ ಸಮಾಜವನ್ನು ನಿರ್ಮಾಣ ಮಾಡ್ಕೋಕ್ಕಂಥ ಏನು ಇದ್ದರೂ ಅವರ ಆಶಯಗಳನ್ನು ಹೊತ್ತು ಇರತಕ್ಕಂಥ ಶ್ರೇಷ್ಠವಾದ ಧರ್ಮ ಅನ್ನೋದು ಇತ್ತು. ಅಹಿಂಸಾ ಧರ್ಮ ಅದು. ಅಂಥದ್ದೊಂದು ನಮ್ಮ ಜಗತ್ತಿಗೆ ತಿಳಿಬೇಕು, ಅಷ್ಟೇ ನಮ್ಮ ಆಶಯ. ಅದು ಕೇಂದ್ರ ಸರ್ಕಾರ ಅದಕ್ಕೆ ಮಾನ್ಯತೆ ಕೊಡುತ್ತೆ ಬಿಡುತ್ತೆ ಅನ್ನೋದು ಆಯಾ ಸರ್ಕಾರಗಳ ನೀತಿ ನಿರ್ಧಾರಗಳನ್ನು ಅವಲಂಬಿಸಿರುತ್ತೆ. ಕೊಟ್ಟರೆ ಒಳ್ಳೆಯದು, ಕೊಡದೇ ಇದ್ದರೂ ಕೂಡ ಇಂಥದ್ದೊಂದಿದೆ, ಇಂಥದ್ದೊಂದು ಧರ್ಮ ಇದೆ, ಇಂಥ ಒಂದು ದೊಡ್ಡ ಚಳವಳಿ ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಆಗಿ ಹೋಗಿದೆ ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಾಗಲಿ ಅನ್ನೋ ಮುಖ್ಯ ಉದ್ದೇಶ ನಮ್ಮದು. ಆರ್ಥಿಕವಾಗಿ ರಾಜಕೀಯವಾಗಿ ಅನುಕೂಲ ಆಗುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ರಾಜಕೀಯ ಅದಕ್ಕಿಂತಲೂ ಮುಖ್ಯವಾಗಿ ನಾವು ಹೇಳ್ತೀವಲ್ಲ, ಈಗ ಲಿಂಗಾಯತ ಕ್ಷೌರಿಕ ಅಂತ ಇದ್ದಾರೆ, ಹಡಪದ ಅಂತ ಇದ್ದಾರೆ, ಅವರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ MLA ಇಲ್ಲ. ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಉದಾತ್ತ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಲಿಂಗಾಯತ ಧರ್ಮವನ್ನು ನಾವು ಅನುಸರಿಸ್ತಿದ್ದೀವಿ. ಅದು ಎಲ್ಲರೂ ಅನುಸರಿಸಲಿ, ಅದನ್ನು ಬರೆಸಲಿ ಅನ್ನೋ ಆಶಯ ನಮ್ಮದು.